ಅರ್ಜುನ್ ಪ್ರತಿ ತಿಂಗಳು ಸಂಧ್ಯಾ ಅಮ್ಮಂಗೆ ಹಣ ಕಳಿಸ್ತಿದ್ದಾನೆ. ಇವಾಗಿಂದ ಅಲ್ಲ, ಸಂಧ್ಯಾ ಅವ್ರ ಮನೇಲಿ ಕೆಲ್ಸ ಬಿಟ್ಟು ಹೋದಾಗಿಂದಲೂ ಕಳಿಸ್ತಾನೆ ಇದ್ದಾನೆ. ನಿನಗೆ ಹೇಳ್ತಿರೋದು ಭಾರ್ಗವಿ, ಆ ಫೋಟೋ ನೇತಾಕಿದ್ದು ನೀನೇ ಅಲ್ವಾ? ನೀನೇ ಅದನ್ನ ತೆಗಿ. ಈಗ್ಲಾದ್ರೂ ಇವಳು ಬೆಲೆ ಏನು, ಇವಳು ಸ್ಥಾನ ಏನು ಅಂತ ಗೊತ್ತಾಯ್ತಾ ರೀತು? ಹೌದು ದೊಡ್ಡಪ್ಪ, ಕಣ್ಣಾರೆ ನೋಡಿದ್ಮೇಲೆ ಗೊತ್ತಾಯ್ತು, ನಂಬಿಕೆನೂ ಬಂತು. ಅವ್ರ ಮುಂದೆನೆ ಬಾಲ ಬಿಚ್ಚಿದ್ರೆ ನಮ್ ಸರ್ ಸುಮ್ನೆ ಇರ್ತಾರ? ಲಾಯರ್ ಆಗಿ ಜನ ಸೇವೆ ಮಾಡ್ತೀನಿ, ಜನರನ್ನ ಕಾಯ್ತೀನಿ ಅಂತಿದ್ದವ್ರಿಗೆ ದನ ಕಾಯೋ ಯೋಗ್ಯತೆನೂ ಇಲ್ಲ ಅಂತ ನಮ್ ಸರ್ ಎಷ್ಟು ಈಸಿಯಾಗಿ ತಿಳಿಸ್ಕೊಟ್ರು. ದೊಡ್ಡಪ್ಪ, ನಾನು ವಿಕ್ಕಿ ಒಂದಾಗೋದಕ್ಕೆ ನೀವ್ ನಮ್ ಜೊತೆಲಿದ್ದೀರ ಅನ್ನೋದೇ ನಂಗೆ ದೊಡ್ಡ ಧೈರ್ಯ ದೊಡ್ಡಪ್ಪ. ನೋಡು ಭಾರ್ಗವಿ, ನಿನ್ನ ಡಿಸಿಷನ್ನು ಕರೆಕ್ಟ್ ಆಗೇ ಇದೆ. ನೀನು ಅರ್ಜುನ್ಗೆ ಹೆಂಡತಿ ಆಗಿರಬಹುದು, ಆದ್ರೆ ಈ ಮನೆಗೆ, ನನಗೆ ಒಬ್ಳು ಕೆಲಸದವಳು ಮಾತ್ರ. ನಿನ್ನ ನನ್ನ ಮನೆಗೆ ಸೇರಿಸ್ಕೊಂಡಿರೋದೇ ಹೆಚ್ಚು. ನನ್ನ ಸೊಸೆಯಾಗಿ ಮೆರೆಯೋ ಕನಸು ಕಾಣಬೇಡ. ಹೊರಡೋ. ಸರ್, ಅಂತೂ ನಿಮ್ ಬಗ್ಗೆ ಭಾರ್ಗವಿಗೆ ಅರ್ಥ ಮಾಡ್ಸಿದ್ರಲ್ಲ. ಅವಳು ಬಾಯಿಗೆ ಬೀಗ ಹಾಕೊಂಡಿರೋದನ್ನ ನೋಡಿ ಒಂಥರಾ ಖುಷಿ ಆಗ್ತಾ ಇದೆ ಸರ್. ಸರ್, ಇಲ್ಲಿ ನೋಡಿ, ಸಂಧ್ಯಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಏನ್ ಅರ್ಜೆಂಟು ಶ್ಯಾಮ್? ಅವಳು ಆಚೆ ಹೋಗೋವರೆಗೂ ಸುಮ್ಮನಿರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ನಿಂಗೆ? ಸರ್, ಅವಳೆ ಕೆಲಸ ಬಿಟ್ಟಿದ್ದೀನಿ ಅನ್ಲಲ್ಲ ಸರ್. ರೀ, ಬೆಂಕಿ ಆರಿದೆ ಅಂದ ಮಾತ್ರಕ್ಕೆ ಕೆಂಡಾನ ತಂದು ಜೇಬಲ್ಲಿ ಇಟ್ಕೊಳಕ್ಕಾಗಲ್ಲ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಅಲರ್ಟ್ ಆಗಿ ಪೇಷನ್ಸ್ ಇಂದ ಮಾಡಬೇಕು. ಎಲ್ಲ ನಾನೇ ಹೇಳ್ಕೊಳಕ್ಕಾಗಲ್ಲ. ಸಾರಿ ಸರ್. ಸರಿ ಸರಿ, ಮಾತಾಡೋದಿದೆ, ಹೊರಗಡೆ ಹೋಗಿ ಮಾತಾಡೋಣ, ನಡಿ.
ಇದೇ ಸರಿಯಾದ ಸಮಯ. ಯಾರಾದ್ರೂ ಬರೋಷ್ಟ್ರಲ್ಲಿ ಫೈಲ್ ಹುಡುಕ್ಬೇಕು. ಇದೇ ಸರಿಯಾದ ಟೈಮ್. ಇವನ್ ಮೊಬೈಲಲ್ಲಿ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ನೋಡ್ತೀನಿ. ಇವನು ತಪ್ಪು ಮಾಡಿದ್ರೆ ಯಾವ್ದಾದ್ರೂ ಮೆಸೇಜು, ಕಾಲ್ ರೆಕಾರ್ಡು, ಬ್ಯಾಂಕ್ ಟ್ರಾನ್ಸಾಕ್ಷನ್ನು ಏನಾದ್ರೂ ಒಂದಿದ್ದೇ ಇರುತ್ತೆ. ಸಂಧ್ಯಾ ತೀರ್ಕೊಂಡಿದ್ದಿನ ಮತ್ತೆ ಅದ್ರ ಹಿಂದಿನ ದಿನ ಅರ್ಜುನ್ ಹೇಳಿರೋ ಹಾಗೆ ನನಗೆ, ಸಂಧ್ಯಾಗೆ ಮತ್ತೆ ಇವ್ರ ಫ್ರೆಂಡಿಗೆ ಮಾತ್ರ ಕಾಲ್ ಮಾಡಿರೋದು, ಮೆಸೇಜ್ ಮಾಡಿರೋದು. ಅದು ಅಲ್ಲದೆ ವಿಕ್ಕಿ, ಶಕ್ತಿ ಪ್ರಸಾದ್ ಇವ್ರು ಯಾರು ಅರ್ಜುನ್ಗೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ವೇ ಇಲ್ಲ. ಆ ವಂದನಾ ಕೂಡ ಅವಳೇ ಮೆಸೇಜ್ ಮೇಲೆ ಮೆಸೇಜ್ ಕಳಿಸಿ ಕಾಟ ಕೊಟ್ಟಿದ್ದಾಳೆ. ಪಾಪ ಅರ್ಜುನ್ ರಿಪ್ಲೈಯೇ ಮಾಡಿಲ್ಲ. ಛೆಛೆ, ಅವಳ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ತಿದ್ದೀನಿ? ನಂಗೇನ್ ಜಲಸ್ ಫೀಲ್ ಆಗ್ತಾ ಇಲ್ಲ. ಇವಾಗ ನಾನು ಕೇಸ್ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಒಂದ್ಸಲ ಕಾಲ್ ರೆಕಾರ್ಡ್ ಇದೆಯಾ ಇಲ್ವಾ ನೋಡ್ತೀನಿ. ದೇವ್ರೆ, ನನ್ನ ಹೆಂಡತಿ ತುಂಬಾ ಒಳ್ಳೆಯವರು. ಅವತ್ತು ನಾನು ದುಡುಕಿ ತಗೊಂಡಿರೋ ನಿರ್ಧಾರದಿಂದ, ನಾನ್ ಮಾಡಿರೋ ತಪ್ಪಿಂದ ಅವ್ರ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ನನಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ. ಆದ್ರೆ ನಾನ್ ಕೊಟ್ಟಿರೋ ಮಾತಿನ ಹಾಗೆ ಎರಡೂ ಮನೆಯವ್ರನ್ನ ಒಪ್ಸಿಲ್ಲ. ಕೆಲ್ಸ ಬಿಟ್ಟು ಅಪ್ಪ ಅಮ್ಮನಿಂದ ದೂರ ಇತ್ತು. ಭಾರ್ಗವಿ ಈಗಾಗಲೇ ದುಃಖದಲ್ಲಿದ್ದಾರೆ. ಅವ್ರಿಗೆ ಇನ್ಯಾವುದೇ ಕಷ್ಟ ಬರ್ದಿರೋ ಹಾಗೆ ನೋಡ್ಕೋತೇವ್ರೆ. ಬೇಕಿದ್ರೆ ಅವ್ರ ಪಾಲಿನ ಕಷ್ಟನ ನನಗ್ ಕೊಡು. ನನ್ನ ಪಾಲಿಗಿರೋ ಸುಖ ಸಂತೋಷನ ಅವ್ರಿಗೆ ಕೊಡು. ಅವ್ರ ಖುಷಿನೇ ನನ್ನ ಖುಷಿ. ಏನು ಸಿಗ್ತಾ ಇಲ್ವಲ್ಲ? ಒಂದ್ಸಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಬಿಡ್ತೇನೆ. ಅರ್ಜುನ್ ಪ್ರತಿ ತಿಂಗಳು ಸಂಧ್ಯಾ ಅಮ್ಮಂಗೆ ಹಣ ಕಳಿಸ್ತಿದ್ದಾನೆ. ಇವಾಗಿಂದ ಅಲ್ಲ, ಸಂಧ್ಯಾ ಅವ್ರ ಮನೇಲಿ ಕೆಲ್ಸ ಬಿಟ್ಟು ಹೋದಾಗಿಂದಲೂ ಕಳಿಸ್ತಾನೆ ಇದ್ದಾನೆ. ಅಂದ್ರೆ ಅವನಿಷ್ಟು ದಿನದಿಂದ ನನ್ನ ಹತ್ರ ಹೇಳ್ಕೊಂಡಿರೋದೆಲ್ಲ ನಿಜಾನಾ? ಒಂದ್ ವೇಳೆ ಅವನ್ ಕೆಟ್ಟವನೇ ಆಗಿದ್ರೆ ಹೀಗೆ ಯಾರಿಗೂ ಗೊತ್ತಿಲ್ದಿರೋ ಹಾಗೆ
ಸಂಧ್ಯಾ ಕುಟುಂಬನ ನೋಡ್ಕೊಳ್ತಾ ಇರ್ಲಿಲ್ಲ. ಅರ್ಜುನ್ ಒಳ್ಳೆಯವನು ಅಂತ ಈ ಸಾಕ್ಷಿಗಳು, ನನ್ನ ಮನಸ್ಸು ಎಲ್ಲಾನು ಹೇಳ್ತಾ ಇದೆ. ಆದ್ರೂ ನಾನು ಅನ್ಕೊಂಡಿರೋ ಕೊನೆ ಪರೀಕ್ಷೆ ಒಂದು ನಡಿಲೇಬೇಕು. ಫೋನೆಲ್ಲ ಆಗ್ಬೇಕಾಗಿರೋ ಕೆಲಸ ಆಯ್ತಾ? ಸರಿ, ಬನ್ನಿ ಪ್ರದಕ್ಷಿಣೆ ಹಾಕೋಣ. ಹಾ, ನಮ್ಮ ಮಗಳ ಹೆಸರಿನಲ್ಲಿ ಅರ್ಚನೆ ಮಾಡಿ. ಹೆಸರು ನಕ್ಷತ್ರ ರಾಶಿ ಹೇಳಿ. ಭಾರ್ಗವಿ, ಪುಬ್ಬ ನಕ್ಷತ್ರ. ಮತ್ತೆ ಅರ್ಚಕ್ರೆ, ನನ್ನ ಮಗಳು ಮನೆಯವರ ಹೆಸರಿನಲ್ಲೂ ಅರ್ಚನೆ ಮಾಡಿ. ಹೆಸರು ಅರ್ಜುನ್, ರಾಶಿ ನಕ್ಷತ್ರ ಗೊತ್ತಿಲ್ಲ, ಹೊಸದಾಗಿ ಮದುವೆ ಆಗಿದ್ದಾರೆ, ನಾವು ದಂಪತಿಗಳು, ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡಿ. ಪೂರ್ವೋಚ್ಚರಿತ ವಿಗುಣ ವಿಶೇಷಣ ವಿಶಿಷ್ಟಾಯಾಂ ಪುಣ್ಯಾಯಾಂ ಪುಣ್ಯಕಾಲೆ ಮಹಾಪುಣ್ಯ ಶುಭತೀತ ಯಜಮಾನಸ್ಯ ಗೋತ್ರೋದ್ಭವಸ್ಯ ಮುಖಗೋತ್ರೋದ್ಭವಸ್ಯ ಭಾರ್ಗವಿ ನಾಮ್ನ್ಯಾಃ ಅರ್ಜುನ್ ನಾಮಧೇಯಸ್ಯ ಉಪ ನಕ್ಷತ್ರೆ ಸಿಂಹರಾಶೌ ಜಾತಸ್ಯ ಯಜಮಾನಸ್ಯ ಕುಟುಂಬಸ್ಯ ಪರಿವಾರಸ್ಯ